ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಯಾದಗಿರಿ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಷನ್ಗಳು, ಗವರ್ನಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಈ ನೋಟಿಫಿಕೇಷನ್ನ ಬಂದು ಮೇ 28, 2025 ಬಿಟ್ಟಿದ್ದಾರೆ. ಇವರು ಯಾವ ಡಿಪಾರ್ಟ್ಮೆಂಟ್ಗೆ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ ಅಂದರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ VBDC ಅಧಿಕಾರಿಗಳ ಕಚೇರಿ ಯಾದಗಿರಿ. ಇಲ್ಲಿಗೋಸ್ಕರ ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿರೋದು. ಅಂದರೆ ಇದು ಬಂದು DHFWS ಯಾದಗಿರಿ, ಅಂದರೆ ಡಿಸ್ಟ್ರಿಕ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಯಾದಗಿರಿ. ಇಲ್ಲಿಗೋಸ್ಕರ ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿರೋದು. ಯಾವ ಪೋಸ್ಟ್ಗೆ ಇವರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇವರು ಕೀಟ ಸಂಗ್ರಾಹಕ, ಇನ್ಸೆಕ್ಟ್ ಕಲೆಕ್ಟರ್, ಇದಕ್ಕೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಅದನ್ನ ಹೇಳ್ತೀನಿ. ಇದಕ್ಕೆ ಒಂದು ವ್ಯಾಕೆನ್ಸಿ ಇದೆ. ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಅಂದರೆ ನೀವು PUCಯಲ್ಲಿ ಸೈನ್ಸ್ನ ಓದಿರಬೇಕು, ಅಂದರೆ PCMB ಅದನ್ನ ಓದಿರಬೇಕು. ಆಗ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇದು ಇಂಟರ್ವ್ಯೂ ಮೇಲೆ ತಗೊಳೋದು, ಡೈರೆಕ್ಟ್ ಇಂಟರ್ವ್ಯೂ ತಗೊತಾರೆ. ಅದ್ರ ಮೇಲೆ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ತಗೊತಾರೆ. ಇದಕ್ಕೆ ಏಜ್ ಲಿಮಿಟ್ ಬಂದು 40, ಅದ್ರ ಮೇಲೆ ಆಗಿದ್ದರೆ ನೀವು ಅಪ್ಲೈ ಮಾಡೋಗಿಲ್ಲ. ಇದಕ್ಕೆ ಸಂಬಳ ನೋಡೋದಾದರೆ 15,114 ರೂಪಾಯಿ ಪ್ರತಿ ತಿಂಗಳು ಸಂಬಳ ಸಿಗುತ್ತೆ. ಇನ್ನು ಯಾದಗಿರಿಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಸಭಾಂಗಣದಲ್ಲಿ ಜೂನ್ 9ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಹಿಡಿದು ಸಂಜೆ 5 ಗಂಟೆವರೆಗೂ ವಾಕಿನ್ ಇಂಟರ್ವ್ಯೂ ನಡೆಸ್ತಾ ಇದ್ದಾರೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಹೋಗಿ ವಾಕಿನ್ ಇಂಟರ್ವ್ಯೂವಲ್ಲಿ ಪಾಲ್ಗೊಳ್ಳಬಹುದು. ಈ ಪೋಸ್ಟಲ್ಲಿ ಏನೇನು ಕೆಲಸ ಇರುತ್ತೆ ಅದೆಲ್ಲ ಡೀಟೇಲ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಏನೇನು ಕೆಲಸ ಇರುತ್ತೆ ಅಂದರೆ ಬೆಳಗ್ಗೆ 5 ಗಂಟೆ ಮತ್ತು ಸಂಜೆ 8 ಗಂಟೆ ಟೈಮಲ್ಲಿ ಕೆಲಸ ಇರುತ್ತೆ. ಅಂದರೆ ಲೈಕ್ ನಗರ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಸೊಳ್ಳೆ ಅಥವಾ ಕೀಟಗಳ ಸಂಗ್ರಹಣೆಗಾಗಿ ನೀವು ಹೋಗಿ ಕೆಲಸ ಮಾಡಬೇಕಿರುತ್ತೆ. ಅಂದರೆ ಅದನ್ನೆಲ್ಲ ಕಲೆಕ್ಟ್ ಮಾಡೋದು ಆ ಥರ ಎಲ್ಲ ಇರುತ್ತೆ. ನೀವು ಸೆಲೆಕ್ಟ್ ಆದಮೇಲೆ ಅವರೇ ತಿಳಿಸ್ಕೊಡ್ತಾರೆ. ಇನ್ನು ಮಿನಿಮಮ್ ತಿಂಗಳಲ್ಲಿ 16 ದಿನ ಲೈಕ್ ಬೇರೆ ಬೇರೆ ಜಾಗಗಳಿಗೆ ಹೋಗಿ ಇದ್ರ ಹತ್ರ ಕಲೆಕ್ಟ್ ಮಾಡ್ಕೊಂಬರ್ಬೇಕಿರುತ್ತೆ. ಇನ್ನು ನಿಮಗೆ ಸ್ವಲ್ಪ ಕಂಪ್ಯೂಟರ್ ಜ್ಞಾನ ಇರಬೇಕು. ಇದು ಗುತ್ತಿಗೆ ಅವಧಿ, ಅಂದರೆ ಲೈಕ್ 1 ವರ್ಷಕ್ಕಷ್ಟೇ ತಗೊತಾ ಇರೋದು, ಪರ್ಮನೆಂಟ್ ಅಲ್ಲ. ಇದು ಟೆಂಪ್ರವರಿಯಾಗಿ ತಗೊತಿರೋದು. ನೀವೇನಾದ್ರು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ರೆ ನೆಕ್ಸ್ಟ್ ನಿಮ್ಮನ್ನೇ ತಗೊತಾರೆ. ನೀವು ಕಷ್ಟಪಟ್ಟು ಅರ್ನ್ ಮಾಡಿರೋ ದುಡ್ಡು ನಿಮಗೋಸ್ಕರ ದುಡಿಬೇಕು ಅಂತ ಅಂದರೆ ಇಲ್ಲಿ ನೀವು ಕಾರ್ಪೊರೇಟ್ ಬಾಂಡ್ಸ್ ಮತ್ತು FDs ಅಲ್ಲಿ ಇನ್ವೆಸ್ಟ್ನ ಮಾಡ್ಬೋದು. ಕಾರ್ಪೊರೇಟ್ ಬಾಂಡ್ಸ್ ಅಂದರೆ ಕಂಪ್ನಿಗಳಿಗೆ ಸಾಲ ಕೊಡೋದು, ಅವರು ನಿಮಗೆ ಬಡ್ಡಿನ ಕೊಡ್ತಾರೆ. ಇಲ್ಲಿ ನಿಮಗೆ ವರ್ಷಕ್ಕೆ ಅಪ್ ಟು 12% ನಿಮಗೆ ಇಂಟ್ರೆಸ್ಟ್ ಎಲ್ಲ ಸಿಗುತ್ತೆ. ಇನ್ನು FD ಅಲ್ಲಿ ಕೂಡ ನೀವು ಇನ್ವೆಸ್ಟ್ನ ಮಾಡ್ಬೋದು. ಇದು ಸೆಬಿ ಮತ್ತು RBI ಅವರು ರೆಗ್ಯುಲೇಟ್ನ ಮಾಡ್ತಾರೆ. ಇನ್ನು ಪ್ರೂಫ್ನ ನೋಡೋದಾದ್ರೆ ಇಷ್ಟು ನನಗೆ ಆಲ್ರೆಡಿ ಬಂದಿದೆ. ಸೊ ಯಾರೆಲ್ಲ ನಿಮ್ಮ ದುಡ್ಡು ಕೈಲಿ ದುಡಿಸ್ಬೇಕು ಅಂತ ಇದ್ದೀರಾ ಅವರು ಇಲ್ಲಿ ಇನ್ವೆಸ್ಟ್ನ ಮಾಡ್ಬೋದು. ಇದು ಒಂದು ಸೇಫ್ ಪ್ಲಾಟ್ಫಾರ್ಮ್. ಇಲ್ಲಿ ತನಕ ಯಾವುದೇ ಥರದ ಮೋಸ ನಡೆದಿಲ್ಲ. ಸೊ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿ. ಇದ್ರದ್ದು ಕಂಪ್ಲೀಟ್ ಡೀಟೇಲ್ನ ನೋಡಬೇಕು ಅಂದರೆ ಅದ್ರದ್ದು ವಿಡಿಯೋನ ಮಾಡಿದ್ದೀನಿ. ಚಾನಲ್ನ ಹೋಮ್ ಪೇಜ್ಗೆ ಹೋಗಿ ನೋಡಿದ್ರು ಕೂಡ ನಿಮಗೆ ಸಿಗುತ್ತೆ. ಇನ್ನು ಸೆಕೆಂಡ್ನೇದು ಬಂದು NVBDCP, ಅಂದರೆ ಇಲ್ಲಿ ಸ್ವಯಂ ಸೇವಕರು, ವಾಲಂಟಿಯರ್ಸ್ನ ಹೈರ್ ಮಾಡ್ಕೊತಿದ್ದಾರೆ. ಅದು ಎಷ್ಟು ಜನ ಅಂದರೆ 20 ಜನನ. ಇದು ಈಗ ಡೆಂಗ್ಯೂ, ಜ್ವರ ಈ ಥರ ಎಲ್ಲ ಬರ್ತಾ ಇರುತ್ತಲ್ಲ, ಅದನ್ನ ನಿಯಂತ್ರಣ ಮಾಡೋಕ್ಕೋಸ್ಕರ ಇದನ್ನ ಮಾಡ್ತಿರೋದು. ಯಾದಗಿರಿಗೆ 10, ಶೋರಾಪುರ 5, ಶಹಾಪುರ 5, ಟೋಟಲ್ 20 ಜನನ ಬೇರೆ ಬೇರೆ ಪ್ಲೇಸ್ಗಳಿಗೆ ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಇನ್ನೂ ಲೈಕ್ ಈ ಪೋಸ್ಟ್ನ ಬಂದು ಯಾದಗಿರಿಲಿ ಇದ್ದವರೇ ಅಪ್ಲೈ ಮಾಡ್ಬೋದು, ಆ ಥರ ಇರುತ್ತೆ. ಲೈಕ್ ಬಿಕಾಸ್ ಇವರೇನು ಜಾಸ್ತಿ ಸಂಬಳ ಎಲ್ಲ ಕೊಡ್ತಿಲ್ಲ. ಸೊ ಅಲ್ಲೇ ಲೋಕಲ್ಸ್ ಯಾರು ಇರ್ತಾರೆ ಅವ್ರನ್ನ ಹೈರ್ ಮಾಡ್ಕೊಳಕ್ಕೆ ಇವರು ಈ ಇಂಟರ್ವ್ಯೂನ ತಗೊತಿದ್ದಾರೆ. ನಿಮಗೆ ಇಲ್ಲಿ ಪ್ರತಿದಿನ, ಅಂದರೆ ನೀವು ಎಷ್ಟು ದಿನ ಕೆಲಸ ಮಾಡ್ತೀರಾ ಅಷ್ಟು ದಿನಕ್ಕೆ 400 ರೂಪಾಯಿ ಸಂಬಳದ ಪ್ರಕಾರ ಕೊಡ್ತಾರೆ. ಇದ್ರದ್ದು ಇಂಟರ್ವ್ಯೂ ನೋಡೋದಾದರೆ ಜೂನ್ 4ನೇ ತಾರೀಕು 2025 ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇಂಟರ್ವ್ಯೂ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಅಷ್ಟರಲ್ಲಿ ನೀವು ಯಾವಾಗಲಾರು ಹೋಗಿ ಇಂಟರ್ವ್ಯೂನ ಕೊಡ್ಬೋದು. ಇದು ಬಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಸಭಾಂಗಣದಲ್ಲಿ ಇರುತ್ತೆ. ಅಂದರೆ ಯಾದಗಿರಿ ಡಿಸ್ಟಿಕ್ದು ಆಫೀಸ್ ಇರುತ್ತಲ್ಲ, ಲೈಕ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆದು, ಅಲ್ಲಿಗೆ ಹೋಗಿ ಇಂಟರ್ವ್ಯೂನ ಕೊಡೋದಿರುತ್ತೆ. ಇನ್ನು ಇದಕ್ಕೆ ನೀವು 10th ಪಾಸ್ ಆಗಿದ್ರೆ ಸಾಕು. ನೀವು ಮಿನಿಮಮ್ 60ರಿಂದ 65 ಆವರಣಗಳು, ಅಂದರೆ ಲೈಕ್ ಈಗ ಮನೆಗಳಾಗಿರ್ಬೋದು, ಯಾವುದರ ಆಫೀಸ್ಗಳು, ಆಸ್ಪತ್ರೆಗಳು, ಶಾಲಾ ಕಾಲೇಜ್ಗಳು, ಇಲ್ಲೆಲ್ಲ ಹೋಗ್ಬಿಟ್ಟು ಲೈಕ್ ಅವ್ರದ್ದು ಸ್ವಲ್ಪ ಏನಾದ್ರು ಚಟುವಟಿಕೆಗಳಿರುತ್ತೆ, ಅದನ್ನ ಮಾಡೋದಿರುತ್ತೆ. ಇನ್ನು ಆ ಕೆಲಸ ಎಲ್ಲ ಮಾಡ್ತಿರಲ್ಲ, ಅದಾದಮೇಲೆ ಫೋಟೋ ತೆಗೆದುಬಿಟ್ಟು ಯಾರು ನಿಮಗೆ ಟ್ಯಾಗ್ ಮಾಡಿರ್ತಾರೆ ಅವ್ರಿಗೆ ಈ ಫೋಟೋಗಳನ್ನೆಲ್ಲ ಕಳಿಸ್ಬೇಕಿರುತ್ತೆ. ಇದು
ಪರ್ಮನೆಂಟ್ ಅಲ್ಲ, ಟೆಂಪ್ರರಿಯಾಗಿ ತಗೊತಾ ಇರೋದು. ಇನ್ನು ಆರೋಗ್ಯ ಇಲಾಖೆಯಲ್ಲೇ ಏನಾದ್ರು ಕೆಲಸ ಮಾಡ್ತಿದ್ದವ್ರಿಗೆ ಮೊದಲ ಆದ್ಯತೆ ಕೊಡಲಾಗುತ್ತೆ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ, ಯಾದಗಿರಿಲಿ ವರ್ಕ್ ಮಾಡಬೇಕು ಅಂತ ಇದ್ದೀರಾ, ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋದೇನಿಲ್ಲ, ಜಸ್ಟ್ ನೀವು ಡೈರೆಕ್ಟ್ ಹೋಗಿ ಇಂಟರ್ವ್ಯೂನ ಕೊಡೋದಿರುತ್ತೆ, ವಾಕ್-ಇನ್ ಇಂಟರ್ವ್ಯೂ. ಯಾವತ್ತು ಅಂದರೆ ಜೂನ್ 4ನೇ ತಾರೀಕು ವಾಲಂಟಿಯರ್ಸ್ಗಿದೆ. ಇನ್ನು ಇನ್ಸೆಕ್ಟ್ ಕಲೆಕ್ಟರ್ ಇದಕ್ಕೆ ಜೂನ್ 9ನೇ ತಾರೀಕು ಇರುತ್ತೆ. ಇನ್ನು ಸದ್ಯಕ್ಕೆ ಫ್ಲಿಪ್ಕಾರ್ಟ್ ಮತ್ತು ಮಿಂತ್ರಾದಲ್ಲಿ ಎಂಡ್ ಆಫ್ ಸೀಸನ್ ಸೇಲ್ಸ್ ನಡೀತಾ ಇದೆ. ಒಳ್ಳೆ ಆಫರ್ಸ್ ಇದೆ. ಪ್ರಾಡಕ್ಟ್ಗಳನ್ನ ಇದೇ ವಿಡಿಯೋಗೆ ಟ್ಯಾಗ್ ಮಾಡಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನ ಪರ್ಚೇಸ್ ಮಾಡಿ. ಇನ್ನು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೆ ಅವರು ಕೂಡ ಅಪ್ಲೈ ಮಾಡಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.